ಸೋಮವಾರ ಹೆಸರೇ ಹೇಳುತ್ತೆ. ಸೋಮ ಅಂದರೆ ಚಂದ್ರ. ದಧಿಶಂಕ ತುಷಾರಾಭಂ ಕ್ಷೀರೋಧಾರಣ, ಅವನ ಕ್ಷೀರೋಧಾರಣವ ಸಂಭವಂ, ಅವನ ಸಂಬಂಧಪಟ್ಟಿರತಕ್ಕಂತಹ ಸ್ತೋತ್ರ. ಅವನು ಹಾಲಿನಂತೆ ಶುಭ್ರವಾಗಿರತಕ್ಕಂಥವನು ಚಂದ್ರ ಅಂತ. ಪೂರ್ಣಚಂದ್ರನನ್ನು, ಹುಣ್ಣಿಮೆ ಚಂದ್ರನನ್ನು ನೋಡಿದರೆ ಎಂತಹ ಮಗುವು ಕೂಡ ಅದರ ಆಕರ್ಷಿತವಾಗುತ್ತೆ. ಆದ್ದರಿಂದ ಆ ಚಂದ್ರನನ್ನು ನಾವು ನೋಡುವುದರಿಂದಲೇ ಮನಸ್ಸಿಗೆ ಆಹ್ಲಾದ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಇನ್ನೊಂದು, ಚಂದ್ರನ ಒಂದು ಕಿರಣಗಳಿಂದ ಇಡೀ ಪ್ರಪಂಚಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ. ಸೂರ್ಯ ಎಷ್ಟು ಮುಖ್ಯವೋ ಅದೇ ರೀತಿ ಚಂದ್ರನ ಕಿರಣಗಳು ಕೂಡ ನಾವೆಲ್ಲರೂ ಆರೋಗ್ಯವಾಗಿರುವುದಕ್ಕೆ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಔಷಧೀಯ ಸಸ್ಯಗಳಿಗೆ, ಔಷಧಿಗಳೆಲ್ಲವೂ ಕೂಡ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಆದ್ದರಿಂದ ಆ ಚಂದ್ರನ ವಾರ ಸೋಮವಾರ ಅಂತ ಹೇಳ್ಬೋದು. ಇನ್ನೊಂದು, ಚಂದ್ರಶೇಖರ. ಸೋಮ ಅಂದರೆ ಈಶ್ವರನಿಗೆ, ಪರಮೇಶ್ವರನಿಗೆ, ರುದ್ರನಿಗೆ ಇನ್ನೊಂದು ಹೆಸರು ಸೋಮ ಅಂಥೇಳಿ ಕೂಡ ಇದೆ. ಸೋಮಾಯ ಚ ರುದ್ರಾಯ ಚ ಅನ್ನತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಚಂದ್ರನ ಹೆಸರು ಸೋಮ ಅನ್ನತಕ್ಕಂಥದ್ದು ಈಶ್ವರನಿಗೆ ಇನ್ನೊಂದು ಹೆಸರು. ಹೀಗೆ ಚಂದ್ರನ ವಾರಕ್ಕೆ ಅಂದರೆ ಸೋಮವಾರಕ್ಕೆ, ಇಂದುವಾಸರಕ್ಕೆ, ಇಂದುವಾಸರ ಅಂದರೆ ಸೋಮವಾರ, ವಿಶೇಷವಾದಂತಹ ಮಹಿಮೆ ಇದೆ.